$100 ಮಿಲಿಯನ್ ಮೌಲ್ಯದ ಅತ್ಯಾಧುನಿಕ ಯುದ್ಧ ಯಂತ್ರ ಇಷ್ಟು ದಿನಗಳವರೆಗೆ ಕೆಟ್ಟು ನಿಂತಿದ್ದು ಹೇಗೆ? ಹ್ಯಾಂಗರ್ ಜಾಗ ಕೊಡ್ತೀವಂದ್ರೂ ನಿರಾಕರಿಸಿ ಜಗತ್ತಿಗೆ ಕಾಣುವಂತೆ ಪಾರ್ಕ್ ಮಾಡಿದ್ದು ಯಾಕೆ? ವಿಫಲವಾಯ್ತಾ F-35ನ ಹೈಡ್ರಾಲಿಕ್ ವ್ಯವಸ್ಥೆ? ಸರಿಪಡಿಸಲಾಗದ F-35 ಪುನಃ UKಗೆ ಹಾರೋದು ಹೇಗೆ? ತಿಳಿಯೋಣ ಬನ್ನಿ. ಇದು 21ನೇ ಶತಮಾನದ ವಾಯು ಪ್ರಾಬಲ್ಯದ ಸಂಕೇತವಾಗಬೇಕಿತ್ತು. ಬದಲಾಗಿ ಇದು ಕಳೆದ 20 ದಿನಗಳಿಂದ ಕೇರಳದ ಅತ್ಯಂತ ದುಬಾರಿ ಪ್ರವಾಸಿ ಆಕರ್ಷಣೆಯಾಗ್ಬಿಟ್ಟಿದೆ. ನಾನು ಯಾವುದರ ಬಗ್ಗೆ ಹೇಳ್ತಾ ಇದ್ದೇನಂತ ನಿಮಗೆ ಗೊತ್ತಾಗಿರ್ಬೇಕಲ್ವಾ? ಎಸ್, ನಾನು ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪಾರ್ಕ್ ಮಾಡಿರುವಂತಹ F-35 ಜೆಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದು ಜೂನ್ 14ರಂದು ಇಲ್ಲಿಗೆ ಬಂದಿತ್ತು. 19 ದಿನಗಳ ನಂತರವೂ ಅದು ಹಾಗೆಯೇ ಇದೆ ಮತ್ತು ಅದು ಇಂಟರ್ನೆಟ್ನಾದ್ಯಂತ ಹಲವು ಹಾಸ್ಯಗಳ ವಿಷಯವೂ ಆಗಿದೆ. ಕೇರಳ ಪ್ರವಾಸೋದ್ಯಮವು ಜೆಟ್ ಅನ್ನು ಮಾರ್ಕೆಟಿಂಗ್ ಅವಕಾಶವನ್ನಾಗಿ ಪರಿವರ್ತಿಸ್ತಾ ಇದೆ. ಜೆಟ್ಗಿಂತ ಭಿನ್ನವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಮೀಮ್ಗಳು ಹಾರಾಡ್ತಾ ಇವೆ. ಆದರೆ ಈ ನಿರ್ದಿಷ್ಟ F-35 ಕೇರಳದಲ್ಲಿ ಹೇಗೆ ಇಳಿಯಿತು, ಅದು ಇನ್ನೂ ಯಾಕೆ ಸಿಲುಕಿಕೊಂಡಿದೆ ಮತ್ತು ಅತ್ಯಾಧುನಿಕ ಯುದ್ಧ ಯಂತ್ರ ಅಂತ ಹೇಳಿಕೊಳ್ಳುವ ಇದರ ಅರ್ಥವೇನು ಎಂಬೆಲ್ಲದರ ಬಗ್ಗೆ ವಿವರವಾಗಿ ನೋಡೋಣ. ಇದರ ಕಥೆ ಜೂನ್ 14ರಂದು ಪ್ರಾರಂಭವಾಗುತ್ತೆ. ನಾನು ಹೇಳಿದ ಹಾಗೆ ಬ್ರಿಟಿಷ್ ವಿಮಾನವಾಹಕ ನೌಕೆ HMS ಪ್ರಿನ್ಸ್ ಆಫ್ ವೇಲ್ಸ್ ಅರೇಬಿಯನ್ ಸಮುದ್ರದಲ್ಲಿತ್ತು. ಅದು ನಿಯಮಿತ ನೌಕಾ ಕವಾಯತುಗಳನ್ನು ನಡೆಸ್ತಾ ಇತ್ತು. F-35 ಜೆಟ್ ಆ ಕವಾಯತಿನ ಭಾಗವಾಗಿತ್ತು. ಸ್ಥಳೀಯ ಸಮಯ ರಾತ್ರಿ 8:50ರ ಸುಮಾರಿಗೆ ಅದು ಆಗಸಕ್ಕೆ ಹಾರಿತು. 30 ನಿಮಿಷಗಳ ನಂತರ ಹವಾಮಾನವು ಹದಗೆಟ್ಟಿತು ಮತ್ತು ಜೆಟ್ ಇಂಧನ ಖಾಲಿಯಾಗ್ತಾ ಇತ್ತು. ಅದು ವಿಮಾನವಾಹಕ ನೌಕೆಗೆ ಹಿಂತಿರುಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅದು ಅಪಾಯದ ಎಚ್ಚರಿಕೆಯನ್ನ ನೀಡಿತು. ಬಳಿಕ ಅದು ತಿರುವನಂತಪುರಂ ವಿಮಾನ ನಿಲ್ದಾಣವನ್ನು ಸಂಪರ್ಕಿಸಿತು. ಭಾರತ ಹಸಿರು ನಿಶಾನೆ ತೋರಿಸಿದ ತಕ್ಷಣ ಜೆಟ್ ರಾತ್ರಿ 9:30ರ ಸುಮಾರಿಗೆ ಕೇರಳದಲ್ಲಿ ಇಳಿಯಿತು. ಆದರೆ ಇಳಿದ ನಂತರ ಅದು ಮತ್ತೂ ಕೆಲವು ಸಮಸ್ಯೆಗಳನ್ನು ಎದುರಿಸಿತು ಮತ್ತು ಅಂದಿನಿಂದ ಅಲ್ಲೇ ಉಳಿಯುವಂತಾಯಿತು. ಅದೇ ದಿನ ರಾತ್ರಿ ಒಂದು ತಂಡ ಬ್ರಿಟನ್ನಿಂದ ಭಾರತಕ್ಕೆ ಹಾರಿತು. ಅವರು ಏನು ತಪ್ಪಾಗಿದೆ ಅಂತ ನೋಡಲು ಪ್ರಯತ್ನಿಸಿದ್ರು. ಆದರೆ ಅವರಿಗೆ ಅದನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ದಿನಗಟ್ಟಲೆ ಈ $100 ಮಿಲಿಯನ್ ಜೆಟ್ ಮಳೆ ಮತ್ತು ಬಿಸಿಲಿನಲ್ಲಿ ನಿಂತಿತ್ತು. ಭಾರತದ ಕಡೆಯಿಂದ ನಾವು ಜೆಟ್ಗೆ ಸ್ವಲ್ಪ ಹ್ಯಾಂಗರ್ ಜಾಗವನ್ನ ನೀಡ್ತೇವೆ ಅಂತ ಹೇಳಿದ್ರೂ ಕೂಡ ಬ್ರಿಟನ್ ನಿರಾಕರಿಸಿತು. ಅಷ್ಟಕ್ಕೂ ಇದು ಅವರ ಪ್ರೀಮಿಯಂ ಸ್ಟೆಲ್ತ್ ಯಂತ್ರ ತಾನೇ. ಅವರು ಬೇಹುಗಾರಿಕೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಬಹಿರಂಗಗೊಳ್ಳುವ ಬಗ್ಗೆ ಚಿಂತಿತರಾಗಿದ್ರೇನೋ. ಆದ್ರಿಂದ ಅವರು ಅದನ್ನ ಇಡೀ ಜಗತ್ತು ನೋಡಬಹುದಾದ ಬೇನಲ್ಲೇ ಇಡಲು ನಿರ್ಧರಿಸಿದ್ರು. ನಂತರ ಕೆಲವು ದಿನಗಳ ಹಿಂದೆ ಪುನಃ ಮತ್ತೊಂದು ತಂಡವು ಏನು ತಪ್ಪಾಗಿದೆ ಅಂತ ಪರಿಶೀಲಿಸಲು ಬಂದಿತು. ಈ ತಂಡವು 40 ಜನರನ್ನ ಒಳಗೊಂಡಿತ್ತು. $100 ಮಿಲಿಯನ್ ಜೆಟ್ ಯಾಕೆ ಹಾರ್ತಾ ಇಲ್ಲ ಅಂತ ಕಂಡುಹಿಡಿಯಲು 40 ಜನರು ಮತ್ತು ಅವರಿಗೂ ಕೂಡ ಅದನ್ನ ಲೆಕ್ಕಾಚಾರ ಮಾಡಲು ಸಾಧ್ಯವಾಗಲಿಲ್ಲ. ಈಗ UK ಅಧಿಕಾರಿಗಳು ಜೆಟ್ ದುರಸ್ತಿಗೆ ಮೀರಿದ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾರೆ. ಮೂಲತಃ ಅದನ್ನ ಸರಿಪಡಿಸಲು ಸಾಧ್ಯವಿಲ್ಲ. ಆದ್ರಿಂದ ಲಂಡನ್ ಜೆಟ್ ಅನ್ನ ಭಾರತದಿಂದ ಹೊರಗೆ ಏರ್ ಲಿಫ್ಟ್ ಮಾಡೋದು ಅಂತ ಪ್ಲಾನ್ ಮಾಡಿದೆ. ಅಂದ್ರೆ C-17 ಗ್ಲೋಬ್ ಮಾಸ್ಟರ್ ಅನ್ನ ಕರೆತರೋದು ಮತ್ತು ಈ ಜೆಟ್ ಅನ್ನ ಸ್ವಲ್ಪ ಮಟ್ಟಿಗೆ ಡಿಸ್ಮ್ಯಾಂಟಲ್ ಮಾಡಿ ಅದರಲ್ಲಿ ಏರ್ ಲಿಫ್ಟ್ ಮಾಡೋದು. ಒಂದು ಫೈಟರ್ ಜೆಟ್ ಅನ್ನ ಸರಕಿನ ರೀತಿ ಸಾಗಿಸೋದು ನಿಜವಾಗ್ಲೂ ನಿರೀಕ್ಷಿತವಲ್ಲ. ಆದ್ರೆ ಲಂಡನ್ಗೆ ಬೇರೆ ಯಾವುದೇ ಆಯ್ಕೆ ಇಲ್ಲ. ಅವರು ಇದನ್ನ ಇಂಜಿನಿಯರಿಂಗ್ ಸಮಸ್ಯೆ ಅಂತ ಕರೀತಾ ಇದ್ದಾರೆ. ಆದ್ರೆ ತಜ್ಞರು ತಮ್ಮದೇ ಆದ ಊಹೆಗಳನ್ನ ಹೊಂದಿದ್ದಾರೆ. ಇದು ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಸಮಸ್ಯೆಯಾಗಿರಬಹುದು ಅಂತ ಅವರು ಹೇಳ್ತಾರೆ. ಅಂತೂ ಈಗ ಬೇರೆ ಯಾವುದೇ ದಾರಿ ಕಾಣದೆ ಫೈಟರ್ ಜೆಟ್ ಏರ್ ಲಿಫ್ಟ್ ಆಗುವಲ್ಲಿಗೆ ಬಂದಿದೆ. ಮೂಲತಃ ಈ F-35 ಅನ್ನ ಅಮೆರಿಕದ ರಕ್ಷಣಾ ದೈತ್ಯ ಲಾಕ್ಹೀಡ್ ಮಾರ್ಟಿನ್ ನಿರ್ಮಿಸಿದೆ. ಪ್ರಸ್ತುತ ಕೇರಳದಲ್ಲಿ ಸಿಲುಕಿರುವ ಜೆಟ್ F-35B ರೂಪಾಂತರವಾಗಿದೆ. ಇದನ್ನ ನಿರ್ದಿಷ್ಟವಾಗಿ ಸಣ್ಣ ಟೇಕ್ ಆಫ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ವಿಮಾನವಾಹಕ ನೌಕೆಗಳು ಮತ್ತು ಬಿಗಿಯಾದ ರನ್ವೇಗಳಿಗೆ ಸೂಕ್ತವಾಗಿದೆ. US ತನ್ನ ಅನೇಕ ಮಿತ್ರ ರಾಷ್ಟ್ರಗಳಿಗೆ F-35 ಜೆಟ್ಗಳನ್ನು ಮಾರಾಟ ಮಾಡಿದೆ ಮತ್ತು ಅದಕ್ಕೆ ಭಾರಿ ಬೆಲೆ ಕೂಡ ನಿಗದಿಯಾಗಿದೆ. ಪ್ರತಿ ಜೆಟ್ನ ಬೆಲೆ ಸುಮಾರು $100 ಮಿಲಿಯನ್, ಅಂದ್ರೆ ಆಲ್ಮೋಸ್ಟ್ 832 ಕೋಟಿ ರೂಪಾಯಿಗಳಷ್ಟು. ಆದರೆ ಇದು ತನ್ನದೇ ಆದ ಒಂದಷ್ಟು ತಲೆನೋವುಗಳೊಂದಿಗೂ ಬರ್ತದೆ. ಅಂದ್ರೆ ನಿರ್ವಹಣಾ ಸವಾಲುಗಳು ಮತ್ತು ವಿಶ್ವಾಸಾರ್ಹತೆಯ ಕಾಳಜಿಗಳಿವೆ. ಮತ್ತು ಇದೀಗ ಅದಕ್ಕೆ ಈ ಕೇರಳ ಕಥೆಯದ್ದು ಸೇರ್ಪಡೆಯಾಗಿದೆ.
ಅಮೆರಿಕವು ಭಾರತಕ್ಕೆ F-35 ಅನ್ನ ಮಾರಾಟ ಮಾಡಲು ತುಂಬಾ ಉತ್ಸುಕವಾಗಿದೆ. ಆದರೆ ಈ ರೀತಿ ಇಲ್ಲಿ ಬಂದು ಸ್ಟಕ್ ಆಗಿರುವ ವಿಮಾನದ ಉದಾಹರಣೆ ಇರೋವಾಗ ಶತಕೋಟಿ ಡಾಲರ್ ಮೌಲ್ಯದ ವ್ಯವಹಾರ ಮಾಡೋದು ಕಷ್ಟ ಸಾಧ್ಯವೇ. ಮತ್ತು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಭಾರತೀಯ ವಾಯುಪಡೆಯವರು ತಮ್ಮ ರಾಡಾರ್ ನೆಟ್ವರ್ಕ್ F-35 ಅನ್ನ ಪತ್ತೆ ಹಚ್ಚಿದೆ ಅಂತ ಹೇಳಿದ್ರು. ಮತ್ತು ಈ ಅಂಶ ಬಹಳ ಮುಖ್ಯ. ಆಕ್ಚುಲಿ ಇದು ಸ್ಟೆಲ್ತ್ F-35 ನ ಅತಿ ದೊಡ್ಡ ಮಾರಾಟದ ಅಂಶ. ಅದೇನಂದ್ರೆ ಪತ್ತೆ ಹಚ್ಚಲು ಸಾಧ್ಯವಿಲ್ಲದ್ದು, ಅಂದ್ರೆ ಯಾವುದೇ ರಾಡಾರ್ನಿಂದ ಡಿಟೆಕ್ಟ್ ಆಗದೇ ಇರುವಂಥದ್ದು ಅಂತ. ಅಂತಹ ಸ್ಟೆಲ್ತ್ ಜೆಟ್ ಇದು. ಆದರೆ F-35 ವಾಯು ಪ್ರದೇಶದಲ್ಲಿದೆ ಅಂತ ಭಾರತಕ್ಕೆ ತಿಳಿದಿತ್ತು ಅಂತ ಹೇಳಲಾಗಿದೆ. ಹಾಗಾದ್ರೆ ಅದರ ಸ್ಟೆಲ್ತ್ ಬಗ್ಗೆ ಅನುಮಾನ ಮೂಡೋದು ಸಹಜವೇ. ಈಗಂತೂ ಅದೃಶ್ಯವಾಗಿರಬೇಕಾದ ಜೆಟ್ಗೆ ಎಂದಿಗಿಂತಲೂ ಹೆಚ್ಚಿನ ಸ್ಕ್ರೀನ್ ಟೈಮ್ ಸಿಗ್ತಾ ಇದೆ.